ಇನ್ನು ಬಿಜೆಪಿ ಸುದ್ದಿ ರಾಜ್ಯಕ್ಕೆ ಬರೋಣ. ಈಗ ಕೇಂದ್ರದನ್ನ ನೋಡಿದ್ವಿ, ಏನೇನೆಲ್ಲ ಬದಲಾವಣೆಗಳು ಆಗಬಹುದು ಅಂತ. ರಾಜ್ಯಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕನ ಸ್ಥಾನ ಆಯ್ಕೆ ಆಗಿಲ್ಲ. ಇನ್ನ ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇದೆ ಅಂತ ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಬಿಕಾಸ್ ಎಲೆಕ್ಷನ್ ಇದ್ದಿದ್ದಂತ ಕಾರಣಕ್ಕೋಸ್ಕರ ಮಾತ್ರ ನಳಿನ್ ಕುಮಾರ್ ಕಟೀಲ್ ಅವರನ್ನ ಮುಂದುವರಿಸಲಾಗಿತ್ತು. ಅವರ ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ಆಯ್ಕೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಬಿಜೆಪಿಯಲ್ಲಿ ಸಾರಥಿ ಆಯ್ಕೆ ದಿನೇ ದಿನೇ ವಿಳಂಬ, ಕಗ್ಗಂಟು, ಗೊಂದಲ, ಇತ್ತ ಕಡೆ ತಿರುಗುನು ಕೂಡ ನೋಡ್ತಾ ಇಲ್ಲ ಹೈಕಮಾಂಡ್ ನಾಯಕರು. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹಲವು ನಾಯಕರಿದ್ದಾರೆ. ಬಹಿರಂಗ ಕಚ್ಚಾಟ ನಡೀತಾ ಇದೆ. ಶಿಸ್ತಿನ ಪಕ್ಷ ಅಂತ ಅವರೇ ಹೇಳ್ಕೊಳ್ತಾರಲ್ಲ, ಸೊ ಆ ಒಂದು ಪಕ್ಷದಲ್ಲಿ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಒಕ್ಕಲಿಗ, ಲಿಂಗಾಯತ, ದಲಿತ ನಾಯಕರು ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಯಾರನ್ನ ಆಯ್ಕೆ ಮಾಡಲಾಗುತ್ತೆ. ಯಾಕೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಜುಲೈ 3ನೇ ತಾರೀಕು ಅಧಿವೇಶನ ಆರಂಭ ಆಗ್ತಾ ಇದೆ. ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕಾಗಿಲ್ಲ ಇವ್ರಿಗೆ ಇನ್ನೂ ಕೂಡ ಬಿಜೆಪಿ ಅವರಿಗೆ. ಸೊ ಸಹಜವಾಗಿ ಯಾವಾಗ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರಲ್ಲಿ. ಇನ್ನ ಯಾವ್ಯಾವ ರೀತಿಯಾಗಿ ಯಾರ್ಯಾರೆಲ್ಲ ರೇಸ್ ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತೆ ವಿರೋಧ ಪಕ್ಷ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಬಿಜೆಪಿ ಸಾರಥಿ ಯಾರಾಗ್ಬೋದು ಅಂತ ಗಮನಿಸೋದಾದ್ರೆ ಅಶ್ವಥ್ ನಾರಾಯಣ ಅವರು ಒಕ್ಕಲಿಗ ಕೋಟ, ಆರ್ ಅಶೋಕ್ ಅವರು ಒಕ್ಕಲಿಗ ಕೋಟ, ಸಿ.ಟಿ. ರವಿ ಅವರು ಒಕ್ಕಲಿಗ ಕೋಟ. ಇದ್ರಲ್ಲಿ ಒಬ್ರು ಸೋತಿದ್ದಾರೆ, ಅದು ಸಿ.ಟಿ. ರವಿ ಅವರು ಸೋತಿರುವಂತದ್ದು. ಅವರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯ ಸಹಜವಾಗಿ ಲಾಭ್ಯಲ್ಲಿದ್ದಾರೆ. ಇನ್ನು ಲಿಂಗಾಯತ ಕೋಟಾದಡಿಯಲ್ಲಿ ನೋಡೋದಾದ್ರೆ ಸೋಮಣ್ಣ ಅವರು ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ. 2 ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತಿರುವಂತ ಸೋಮಣ್ಣ ಅವರು, ನಾನು 1.5 ತಿಂಗಳಿಂದ ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ, ಖಾಲಿ ಬಿದ್ದಿದ್ದೀನಿ, ನನಗೆ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನ ವಿಜೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಶ್ರೀರಾಮುಲು ಅವರು ದಲಿತ ಕೋಟಾದಡಿಯಲ್ಲಿ, ಅಕಸ್ಮಾತ್ ದಲಿತ ಕೋಟಾದಡಿಯಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇ ಆದ್ರೆ ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಬ್ರು ದಲಿತರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ಆಗತ್ತೆ. ದಲಿತರಿಗೆ ಎಲ್ಲಾ ಬೆಂಬಲ ಅಂತೆಲ್ಲ ಹೇಳ್ಕೊಳ್ಳುವಂತ ಬಿಜೆಪಿ ನೋಡೋಣ ದಲಿತರಿಗೆ ಏನಾದ್ರೂ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರಾ ಅನ್ನುವಂಥದ್ದನ್ನ. ಇನ್ನ ಇದರ ಜೊತೆಗೆ ಒಂದು ನಾವೀಗ ತೋರಿಸಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ಯಾವ ರೀತಿಯಾದಂಥ ಪೈಪೋಟಿ ಇದೆ ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಶ್ರೀರಾಮುಲು ಅವರು ತುಂಬಾ ಕಾನ್ಫಿಡೆನ್ಸ್ ನಲ್ಲಿದ್ದಂಥವ್ರು. ಹಾಗೆ ರಾಜ್ಯ ರಾಜಕಾರಣದಲ್ಲಿ ಮಿನುಗ್ತಾನೆ ಇದ್ದಾರೆ ಬಿಜೆಪಿಯಲ್ಲಿ. ಅದರಲ್ಲೂ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತೆಲ್ಲ ಅವ್ರಿಗೆ ಲೆಕ್ಕಾಚಾರ ಇತ್ತು. ಕಳೆದ ಬಾರಿ ಎಲೆಕ್ಷನ್ ಗೆದ್ದಂತ ಸಂದರ್ಭದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಅಂತ. ಆದ್ರೆ ಸರ್ಕಾರ ಬಂದರೂ ಕೂಡ ಮಾಡಲಿಲ್ಲ. ಬಟ್ ವಾಲ್ಮೀಕಿ ಸಮುದಾಯದ ಒಬ್ಬ ಪ್ರಮುಖ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಶ್ರೀರಾಮುಲು ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಒಬ್ಬ 30,000 ಮತಗಳ ಅಂತರದಲ್ಲಿ ಹೀನಾಯವಾಗಿ ಸೋತ್ಬಿಟ್ರು ಶ್ರೀರಾಮುಲು ಅವರು. ಗೆಲ್ತಾರೆ ಅನ್ನುವಂತ ಲಿಸ್ಟ್ ಅಲ್ಲಿ ಶ್ರೀರಾಮುಲು ಅವರ ಹೆಸರಿತ್ತು. ಆದ್ರೆ ಈ ರೀತಿಯಾಗಿ ಹೀನಾಯವಾಗಿ ಸೋಲ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಸೊ ವಿಧಾನಸಭೆಯಲ್ಲಿ ಸೋತಿರುವಂತ ಶ್ರೀರಾಮುಲು ಅವರು ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೋಸ್ಕರ ತೀವ್ರ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ನಮಗೂ ಒಂದು ಚಾನ್ಸ್ ಕೊಡಿ, ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಭಾಯಿಸ್ತೀನಿ ಅಂತ ಕೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು. ಯಡಿಯೂರಪ್ಪ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು. ಇನ್ನ ಬಳ್ಳಾರಿ ಲೋಕಸಭೆಯಿಂದ ಸ್ಪರ್ಧೆಗೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. 2014ರಲ್ಲೂ ಕೂಡ ಒಮ್ಮೆ ಸಂಸದರಾಗಿದ್ರು. ಈಗ ಬಳ್ಳಾರಿಯಲ್ಲಿ ಬಿಜೆಪಿ ಸಂಸದರ ಇದ್ದಾರೆ. ಆದ್ರೆ ನಾನು ವಿಧಾನಸಭೆಯಲ್ಲಿ ಸೋತಿರುವಂತ ಹಿನ್ನೆಲೆಯಲ್ಲಿ ಲೋಕಸಭೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಶ್ರೀರಾಮುಲು. ಸಾರಥಿ ಸ್ಥಾನಕ್ಕೆ ಯಾವ ರೀತಿಯಾಗಿ ಲಾಭಿಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಶ್ರೀರಾಮುಲು ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದಂಥವ್ರು, 3 ಬಾರಿ ಸಚಿವರಾಗಿದ್ದಂಥವ್ರು ಶ್ರೀರಾಮುಲು ಅವರು ಈ ಬಾರಿ ಯಾವ ರೀತಿಯಾಗಿ ಲಾಭಿಯನ್ನ ಮಾಡ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಸೋತಿರುವಂತ ಹಿನ್ನೆಲೆಯಲ್ಲಿ ಅಂತ ನಾವು ನೋಡೋದಾದ್ರೆ, ವಿಧಾನಸಭೆ ಸೋಲಿನಿಂದ ಈಗ ಆಲ್ರೆಡಿ ಶ್ರೀರಾಮುಲು ಅವರು ಕಂಗಾಲಾಗಿದ್ದಾರೆ. ಅವರು ಕೂಡ ನಿರೀಕ್ಷೆ ಮಾಡಿರಲ್ಲ ಇಷ್ಟು ಹೀನಾಯವಾಗಿ ಸೋಲ್ತೀನಿ ನಾನು ಅಂತ. 30,000 ಮತಗಳ ಅಂತರದಲ್ಲಿ ಸೋತಿರೋದು. ಲೋಕಸಭೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಟಿಕೆಟ್ ಕೊಡಿ ಲೋಕಸಭೆಯಿಂದ, ಯಾಕೆಂದ್ರೆ ಪಕ್ಷಕ್ಕೋಸ್ಕರ ನಾನಾ ರೀತಿಯಲ್ಲಿ ದುಡ್ದಿದ್ದೀನಿ ನಾನು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ತಮ್ಮ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಯಡಿಯೂರಪ್ಪ ಜೊತೆ ಶ್ರೀರಾಮುಲು ಅವರು ಚರ್ಚೆಯನ್ನ ಮಾಡಿದ್ದಾರೆ. ಬಿಕಾಸ್ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಶ್ರೀರಾಮುಲು ಅವರು ಕೂಡ ಗುರ್ಸ್ಕೊಂಡಿರುವಂಥವ್ರು. ಯಡಿಯೂರಪ್ಪನವರ ಸಹಾಯವನ್ನ ಕೂಡ ಕೇಳಿದ್ದಾರೆ. ನನ್ನ ಹೆಸರನ್ನ ಹೇಳಿ ರಾಜ್ಯಾಧ್ಯಕ್ಷ ಹುದ್ದೆಗೋಸ್ಕರ ಅಂತ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀರಾಮುಲು ಅವರು ನಾನಾ ರೀತಿಯಾದಂಥ ಪ್ರಯತ್ನಗಳನ್ನ ಪಡ್ತಾ ಇರುವಂಥದ್ದು. ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿದ್ರೆ ಒಳ್ಳೆಯದು, ನಾನು ಕೂಡ ಪಕ್ಷವನ್ನ ಕಟ್ತೀನಿ ರಾಜ್ಯದಾದ್ಯಂತ ಹೋರಾಟ ಮಾಡಿ ಅಂತ. ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಶ್ರೀರಾಮುಲು ಅವರು. ವಾಲ್ಮೀಕಿ ಸಮುದಾಯಕ್ಕೆ ಅಂದ್ರೆ ಸ್ಪೆಷಲಿ ST ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ
ಶ್ರೀರಾಮುಲು ಅವರ ಪಾತ್ರನೂ ಕೂಡ ದೊಡ್ಡದಿರುವಂಥದ್ದು. ಸೊ ಹೀಗಾಗಿ ವಾಲ್ಮೀಕಿ ಸಮುದಾಯ ನನ್ನ ಜೊತೆ ಅಂತೂ ನಿಂತ್ಕೊಳ್ಳುತ್ತೆ. ದಲಿತ ಮತಗಳು ಕ್ರೋಢೀಕರಣ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಶ್ರೀರಾಮುಲು ಅವರ ವಿಚಾರದಲ್ಲಿ ಗಮನಿಸೋದಾದ್ರೆ, ಇವ್ರಿಗೆ ಏನಾದ್ರೂ ಅವಕಾಶವನ್ನ ಮಾಡಿಕೊಟ್ರೆ ದಲಿತ ನಾಯಕರಿಗೆ ಅವಕಾಶ ಕೊಟ್ಟಂತ ಹೆಗ್ಗಳಿಕೆ. ಆಕ್ಚುಲಿ ಇದುವರೆಗೂ ಒಂದು ಅವಕಾಶನೂ ಕೊಟ್ಟಿಲ್ಲ ಅವರು. ರಾಜ್ಯಾಧ್ಯಕ್ಷ ಹುದ್ದೆ ಆಗ್ಲಿ, ವಿರೋಧ ಪಕ್ಷ ನಾಯಕನ ಸ್ಥಾನ ಆಗ್ಲಿ, ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗ್ಲಿ ಇದುವರೆಗೂ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ. ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಅಷ್ಟೇ. ಸೊ ಈಗೇನಾದ್ರೂ ಕೊಟ್ಬಿಟ್ರೆ ಮೊದಲ ಬಾರಿಗೆ ಕೊಟ್ಟಂತಾಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಅನುಕೂಲದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಶ್ರೀರಾಮುಲು ಅವರಿಗೆ ಏನಾದ್ರೂ ಕೊಟ್ಟಂತ ಸಂದರ್ಭದಲ್ಲಿ, ಅಂದ್ರೆ ದಲಿತ ಮತಗಳನ್ನ ಸೆಳೆಯಬಹುದು ಅಂತ. ಆದ್ರೆ ಕಾಂಗ್ರೆಸ್ನಲ್ಲಿ ಎಐಸಿಸಿ ಅಧ್ಯಕ್ಷರೇ ದಲಿತದವರು, ಅಂದ್ರೆ ದಲಿತ ಕೋಟಾದಲ್ಲಿ ಇರುವಂತವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಹೀಗಾಗಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಹಿಂದುಳಿದ ದಲಿತ ವೋಟ್ ಬ್ಯಾಂಕ್ ಸೆಳೆಯುವಂತ ತಂತ್ರ ಕೂಡ ಏನಾದ್ರೂ ಶ್ರೀರಾಮುಲು ಅವರಿಗೆ ಮಣೆಯನ್ನ ಹಾಕ್ತಂತ ಸಂದರ್ಭದಲ್ಲಿ ಅನ್ನುವಂತ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತದೆ. ಬಟ್ ಕಾದ್ ನೋಡ್ಬೇಕು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ಬಿಕಾಸ್ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ, ಇದು ಯಾವಾಗ್ಲೂ ಕೂಡ ಫೈನಲ್ ಮ್ಯಾಚ್ ಇದ್ದಂತೆ. ಸೊ ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದರಲ್ಲೂ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಶತ ಪ್ರಯತ್ನ ಪಡ್ತಾ ಇರುವಂತ ಟೈಮ್ನಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಾಧ್ಯಕ್ಷ ಹುದ್ದೆ ಮಾತ್ರ ಅಲ್ಲ, ವಿರೋಧ ಪಕ್ಷ ನಾಯಕನ ಸ್ಥಾನವೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಕಾಂಗ್ರೆಸ್ನ ತಪ್ಪುಗಳನ್ನ, ಎಡವಟ್ಟುಗಳನ್ನ ಎತ್ತಿ ತೋರಿಸಬೇಕು. ಸೊ ಹೀಗಾಗಿ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೋಸ್ಕರನೂ ಕೂಡ ಹಗ್ಗಜಗ್ಗಾಟ ನಡೀತಾ ಇದೆ. ಅದು ಯಾವ ರೀತಿಯಾಗಿ ಹಗ್ಗಜಗ್ಗಾಟ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ರಾಜ್ಯಾಧ್ಯಕ್ಷದ ಪೈಪೋಟಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಒಮ್ಮೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಇನ್ನೊಮ್ಮೆ ನಾನು ಕೊಟ್ಟಿಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾ ಇದ್ರು. ಆದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವಂತದ್ದು ಮಾತ್ರ ಖಚಿತನೇ. ಸೊ ಯಾವ್ಯಾವ ರೀತಿಯಾಗಿ ರೇಸ್ ನಡೀತಾ ಇದೆ, ಇನ್ನ ಸೋತಂತವರು ಕೂಡ ಆಕಾಂಕ್ಷೆ ಆಗಿರುವಂತದ್ದು, ಶ್ರೀರಾಮುಲು ಅವರ ಲಾಬಿ ಯಾವ ರೀತಿಯಾಗಿದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಹಾಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ರಾಜೀನಾಮೆಯನ್ನ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ನ ನಾಯಕರೊಬ್ಬರ ಒಂದು ಸೂಚನೆ ಮೇರೆಗೆ ಈಗ ಮುಂದುವರೆದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಬದಲಾವಣೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಜನ ನಾಯಕರು ಈಗಾಗಲೇ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಒಂದು ರೀತಿ ಒಲಿವಿರುವಂತದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ಈ ಹಿಂದೆ ಉಪಮುಖ್ಯಮಂತ್ರಿಯಾಗಿ ಅವರ ನೇಮಕವನ್ನ ಮಾಡಿದ್ರು. ಅದೇ ರೀತಿಯಾಗಿ ಬರುವಂತ ದಿನಗಳಲ್ಲೂ ಕೂಡ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಒಲವನ್ನ ತೋರಿದ್ದಾರೆ ಅನ್ನೋ ಬಗ್ಗೆ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಮುಖ್ಯವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು, ಮತ್ತೆ ರೇಣುಕಾಚಾರ್ಯ ಆಗಿರ್ಬೋದು, ಹೀಗೆ ಹಲವು ನಾಯಕರು ಈಗಾಗಲೇ ಬಹಳ ಪೈಪೋಟಿಗಳಿದಿರುವಂತದ್ದು. ಅದ್ರ ಜೊತೆಗೆ ಹೊಸ ಹೆಸರು ಅಂದ್ರೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರ ಪುತ್ರ ಬಿ.ವೈ. ವಿಜೇಂದ್ರ ಅವರು ಕೂಡ ಇಲ್ಲೊಂದ್ ಕಡೆ ರೇಸ್ ನಲ್ಲಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಒಲವನ್ನು ತೋರಿಲ್ಲ ಅನ್ನುವಂಥದ್ದು. ಈಗ ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ. ಶ್ರೀರಾಮುಲು ಅವರು ಕೂಡ ರೇಸ್ ನಲ್ಲಿರುವಂತದ್ದು. ಅಂದ್ರೆ ತನ್ನದೇ ಆದಂತಹ ಕಸರತ್ತನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡೆಯುವಂತ ನಿಟ್ಟಲ್ಲೂ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವ್ರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾತುಕತೆ ಕೂಡ ಮಾಡಿದಿರುವಂತದ್ದು ಶ್ರೀರಾಮುಲು ಅವರು. ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೆ ನಾನು ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಾನು ಕೆಲಸವನ್ನ ಮಾಡ್ತೇನೆ, ಹೀಗಾಗಿ ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಶ್ರೀರಾಮುಲು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕೊಂಡಿದ್ರು. ಸೋಲಿನ ಬಳಿಕವಾಗಿ ಎಲ್ಲೋ ಒಂದ್ ಕಡೆ ಅವರು ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗೋದ್ರ ಮುಖಾಂತರವಾಗಿ ಚುನಾವಣೆಯ ರಾಜಕೀಯ ನಿವೃತ್ತಿಯ ಘೋಷಣೆ ಚಿಂತನೆ ಕೂಡ ಮಾಡಿದ್ರು. ತಮ್ಮ ಆಪ್ತರ ಮತ್ತು ಸಂಬಂಧಿಕರ ಧೈರ್ಯದ ಮಾತುಗಳಿಂದಾಗಿ ಮತ್ತೆ ಒಂದಷ್ಟು ಗುರುಜಿಗಳ ಮಾತುಗಳನ್ನ ಕೇಳೋದ್ರ ಮುಖಾಂತರವಾಗಿ ಈಗ ಮತ್ತೆ ರಾಜಕೀಯದಲ್ಲಿ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಕನಸನ್ನು ಕೂಡ ಇಟ್ಕೊಂಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಬಿ. ಶ್ರೀರಾಮುಲು ಅವರು ಕೂಡ ಈಗ ತನ್ನದೇ ಆದಂತಹ ಕಸರತ್ತನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಿರುವಂತದ್ದು. ಈಗ ಪ್ರಮುಖವಾಗಿ ಅಂದ್ರೆ ಸೋಮಣ್ಣ ಆಗಿರ್ಬೋದು ಮತ್ತು ಸೋತಂತ ನಾಯಕರು ಅಂದ್ರೆ ಗೆದ್ದವರ ಜೊತೆಗೆ ಸೋತವರು ಕೂಡ ಪೈಪೋಟಿಗೆ ಇಳಿದಿರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತೆ ಅವರ ಶಕ್ತಿ ಮತ್ತೆ ಸಾಮರ್ಥ್ಯ ಯಾವ ರೀತಿ ಇದೆ, ಮತ್ತೆ ತಾವು ಸಮುದಾಯದಲ್ಲಿ ಆಗಿರ್ಬೋದು ಮತ್ತೆ ಕ್ಷೇತ್ರ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಅವರ ವರ್ಚಸ್ಸಿದೆ, ಅದೆಲ್ಲದ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳನ್ನು ಕೂಡ ರಾಜ್ಯ ಘಟಕದಿಂದ ಹೈಕಮಾಂಡ್ ನಾಯಕರು ಸಂಗ್ರಹ ಮಾಡಿರುವಂತದ್ದು. ಆ ಮೂಲಕವಾಗಿ ಅಂದ್ರೆ ಮೊದಲು ವಿರೋಧ ಪಕ್ಷ ನಾಯಕ ಆಯ್ಕೆ ಮಾಡಿದ ಬಳಿಕವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಕೃಷ್ಣ, ನಾವು ಈ ವಿಚಾರದಲ್ಲಿ ನೋಡೋದಾದ್ರೆ ಶ್ರೀರಾಮುಲು ಅವರು ಲಾಬಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ದಲಿತರಿಗೆ ಈ ಸ್ಥಾನಮಾನ ಕೊಡ್ಲಾಗುತ್ತಾ ಬಿಜೆಪಿಯಲ್ಲಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡ್ಬಿಡಿ ನೋಡೋಣ ಅಂತ ಹೇಳ್ತಾ ಇದ್ದಂತ ಪಕ್ಷದವರು ದಲಿತರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಮುಂದಾಗ್ತಾರಾ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಕಾದ್ ನೋಡೋಣ. ಕೃಷ್ಣ ಹಾಗೆ ಸಂಪರ್ಕದಲ್ಲಿದೆ. ಈಗ ನೆಕ್ಸ್ಟ್ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತೋರಿಸ್ತಾ ಇದ್ವಿ ಬಿಜೆಪಿಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಆದ್ರೆ ಇಲ್ಲಿ ಜುಲೈ 3ನೇ ತಾರೀಕು ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಆಗ್ತಾ ಇರುವಂತದ್ದು ಜುಲೈ 3ನೇ ತಾರೀಕು ರಾಜ್ಯಪಾಲರ ಭಾಷಣ ಇದೆ.
ಅದಕ್ಕೂ ಮುಂಚೆ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಯಾರಾಗ್ತಾರೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಅನ್ನುವಂಥದ್ರ ಬಗ್ಗೆ ಇದಷ್ಟು ಇನ್ ಡೆಪ್ತ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.